ನಾನು ಇವತ್ತು ಕೊಟ್ಟಿರೋಲ್ಲಿದ್ದೀನಿ ಡೇಟ್ ಜೂನ್ 6 ಇವತ್ತು. ದಯವಿಟ್ಟು ಯಾರೂ ಬರೋಕ್ಕೆ ಹೋಗ್ಬಿಡಿ. ಕೊಟ್ಟಿವ್ರಿಗಂತೂ ನಿಜವಾಗ್ಲೂ ಬರಬೇಡಿ. ಕಮ್ಮಿ ಅಂದರೂ ನಿಮಗೆ ನಾರ್ಮಲ್ ಜನರಲ್ ದರ್ಶನಕ್ಕೆ ನಿಂತ್ಕೊಂಡ್ರೆ ನಿಮಗೆ 7 ರಿಂದ 8 ಅವರ್ ದರ್ಶನ ಆಗೇ ಆಗುತ್ತೆ. ಇನ್ ಕೇಸ್ ನೀವೇನೋ VIP ಟಿಕೆಟ್ ತೊಗೊಂಡು 1000 ರೂಪಾಯಿ ಕೊಟ್ಬಿಟ್ಟು ಹೋಗ್ತೀನಿ ಅಂದರೆ ದೇವರನ್ನೇ ವರ್ತೆ ಅಲ್ಲ. ಅದು 3 ಅವರ್ ಕಾಯಿಸ್ತಾರೆ, ಬೇಕು ಅಂತಲೇ 3 ಅವರ್ ಕಾಯಿಸ್ತಾರೆ. ನಿಮಗೆ ಯಾವುದೇ ರೆಸ್ಪೆಕ್ಟು ಇಲ್ಲ, 1000 ರೂಪಾಯಿ ಕೊಟ್ಟಿದ್ದೀರಂತ ಬೆಲೆನೂ ಇಲ್ಲ ನಿಮಗೆ. ನಿಮ್ಮನ್ನ ಒಳ್ಳೆ ಗೂಂಡಾಗಳ ಥರ ವರ್ತಿಸ್ತಾರೆ ಅವರೆಲ್ಲ. ಎಲ್ಲ ಗೂಂಡಾಗಳ ಥರ ವರ್ತಿಸಿ ಹೊಡಿಯೋದೊಂದು ಬಾಕಿ ಅಷ್ಟೇ ಅವ್ರು ಎಲ್ಲರಿಗೂ. ಕರ್ನಾಟಕದವ್ರು ಅಂದರೆ ಕೆಕ್ಕರಿಸ್ಕೊಂಡು ನೋಡ್ತಾರೆ, ಹಂಗೇನೆ ಏನೋ ಮಾಡಿಬಿಟ್ಟಾರೆ ಅನ್ನೋ ಥರ ನೋಡ್ತಾರೆ ಎಲ್ಲ. ಇಲ್ಲಿ ಬಂದು ಫೇಮಸ್ ಆಗ್ತಿರೋದೇ ಕರ್ನಾಟಕದವ್ರಿಂದ. ಅದರಲ್ಲಿ ಇವರೆಲ್ಲ ಅವ್ರು ಆಡೋದು ನೋಡ್ಬಿಟ್ರೆ ಮಾತಾಡಬಾರ್ದು. ದೇವ್ರ ಹೆಸರಲ್ಲಿ ಸೀರಿಯಸ್ಲಿ ಇವ್ರು ಮಾಡ್ತಿರೋ ಸ್ವಲ್ಪನೂ ಸರಿ ಇಲ್ಲ. ದೇವರು ನೋಡೋಕ್ಕಿಂತ ನಾವು ಅಲ್ಲಿಂದ ಬರ್ತೀವಿ ಇಲ್ಲಿಗೆ. ಇವ್ರು ನಡ್ಕೊಳ್ಳೋ ರೀತಿ ಸ್ವಲ್ಪನೂ ಇಷ್ಟ ಆಗಲ್ಲ, ಯಾರಿಗೂ ಇಷ್ಟ ಆಗಲ್ಲ ಆ ಥರ. ನಾನೊಬ್ಬ ಹೇಳ್ತಿರೋದಲ್ಲ, ಸುಮಾರು ಜನ ಇದನ್ನೇ ಹೇಳ್ತಾರೆ. ನಾನು ಆ್ಯಕ್ಚುಲಿ ವೀಡಿಯೋ ಮಾಡಿದ್ದೀನಿ, ಎಲ್ಲ ಅಪ್ಲೋಡ್ ಮಾಡ್ತೀನಿ ನೋಡಿ. ಆಮೇಲೆ ಈ ಲೇಡೀಸ್ ಮೇಲೆಲ್ಲ ಕೈ ಮಾಡ್ತಾರೆ, ಸರಿನಾ? ಅದು ಲೇಡೀಸ್ ಮೇಲೆ ಕೈ ಮಾಡಿರೋದು. ಟೆಂಪಲ್ ಸಖತ್ತಾಗೈತೆ, ವೆದರ್ ಸಖತ್ತಾಗೈತೆ, ಇಲ್ಲಿನ ದೇವ್ರುಗಳು ಎಲ್ಲ ಚೆನ್ನಾಗೈತೆ. ಅವ್ರು ಮಾಡೋ ಉತ್ಸವನೂ ಸಖತ್ತಾಗೈತೆ. ಅವ್ರು ಮಾಡೋ ಮ್ಯಾನೇಜ್ಮೆಂಟ್ಗಂತೂ ವರ್ಸ್ಟು ಲೆವೆಲಲ್ಲಿ ವರ್ಸ್ಟು. ಕಚಾಡವಾಗಿ ಮಾಡ್ತಾರೆ ಮ್ಯಾನೇಜ್ಮೆಂಟ್. ಎಲ್ಲ ರೌಡಿಗಳ ತರಹ ಬಿಹೇವ್ ಮಾಡ್ತಾರೆ. 7 ರಿಂದ 8 ಅವರ್ ವೆಯ್ಟ್ ಮಾಡೋ ಪೇಷನ್ಸ್ ಇರ್ಬೇಕು ನಿಮಗೆ, ಇಲ್ವಾ? ಸುಸ್ತಿಗೆ ತಡ್ಕೊಳಕ್ಕಾಗ್ದಲೆ ನೂಕಾಡ್ಕೊಂಡು ಒಂದು 15 ರಿಂದ 20 ಜನ ಬಿದ್ದೋದ್ರು. ಅವ್ರನ್ನೆಲ್ಲರನ್ನೂ ಹಾಸ್ಪಿಟ್ಲು ಕರ್ಕೊಂಡೋಗಿ ಇವಾಗ ಅಡ್ಮಿಟ್ ಮಾಡಿದ್ದಾರೆ, ಎಲ್ಲ ಕರ್ಕೊಂಡೋಗಿದ್ದಾರೆ. ದಯವಿಟ್ಟು ನೀವು ಬಂದು ಈ ಥರ ತಗ್ಲಾಕೋ. ನಾನು ಇವತ್ತು ಕೊಟ್ಟಿರೋಲ್ಲಿದ್ದೀನಿ ಡೇಟ್ ಜೂನ್ 6 ಇವತ್ತು. ದಯವಿಟ್ಟು ಯಾರೂ ಬರೋಕ್ಕೆ ಹೋಗ್ಬಿಡಿ. ಕೊಟ್ಟಿವ್ರಿಗಂತೂ ನಿಜವಾಗ್ಲೂ ಬರಬೇಡಿ. ಕಮ್ಮಿ ಅಂದರೂ ನಿಮಗೆ ನಾರ್ಮಲ್ ಜನರಲ್ ದರ್ಶನಕ್ಕೆ ನಿಂತ್ಕೊಂಡ್ರೆ ನಿಮಗೆ 7 ರಿಂದ 8 ಅವರ್ ದರ್ಶನ ಆಗೇ ಆಗುತ್ತೆ. ಇನ್ ಕೇಸ್ ನೀವೇನೋ VIP ಟಿಕೆಟ್ ತೊಗೊಂಡು 1000 ರೂಪಾಯಿ ಕೊಟ್ಬಿಟ್ಟು ಹೋಗ್ತೀನಿ ಅಂದರೆ ದೇವರನ್ನೇ ವರ್ತೆ ಅಲ್ಲ. ಅದು 3 ಅವರ್ ಕಾಯಿಸ್ತಾರೆ, ಬೇಕು ಅಂತಲೇ 3 ಅವರ್ ಕಾಯಿಸ್ತಾರೆ. ನಿಮಗೆ ಯಾವುದೇ ರೆಸ್ಪೆಕ್ಟು ಇಲ್ಲ, 1000 ರೂಪಾಯಿ ಕೊಟ್ಟಿದ್ದೀರಂತ ಬೆಲೆನೂ ಇಲ್ಲ ನಿಮಗೆ. ನಿಮ್ಮನ್ನ ಒಳ್ಳೆ ಗೂಂಡಾಗಳ ಥರ ವರ್ತಿಸ್ತಾರೆ ಅವರೆಲ್ಲ. ಎಲ್ಲ ಗೂಂಡಾಗಳ ಥರ ವರ್ತಿಸಿ ಹೊಡಿಯೋದೊಂದು ಬಾಕಿ ಅಷ್ಟೇ ಅವ್ರು ಎಲ್ಲರಿಗೂ. ಕರ್ನಾಟಕದವ್ರು ಅಂದರೆ ಕೆಕ್ಕರಿಸ್ಕೊಂಡು ನೋಡ್ತಾರೆ, ಹಂಗೇನೆ ಏನೋ ಮಾಡಿಬಿಟ್ಟಾರೆ ಅನ್ನೋ ಥರ ನೋಡ್ತಾರೆ ಎಲ್ಲ. ಇಲ್ಲಿ ಬಂದು ಫೇಮಸ್ ಆಗ್ತಿರೋದೇ ಕರ್ನಾಟಕದವ್ರಿಂದ. ಅದರಲ್ಲಿ ಇವರೆಲ್ಲ ಅವ್ರು ಆಡೋದು ನೋಡ್ಬಿಟ್ರೆ ಮಾತಾಡಬಾರ್ದು. ದೇವ್ರ ಹೆಸರಲ್ಲಿ ಸೀರಿಯಸ್ಲಿ ಇವ್ರು ಮಾಡ್ತಿರೋ ಸ್ವಲ್ಪನೂ ಸರಿ ಇಲ್ಲ. ದೇವ್ರು ನೋಡೋಕ್ಕಿಂತ ನಾವು ಅಲ್ಲಿಂದ ಬರ್ತೀವಿ ಇಲ್ಲಿಗೆ. ಇವ್ರು ನಡ್ಕೊಳ್ಳೋ ರೀತಿ ಸ್ವಲ್ಪನೂ ಇಷ್ಟ ಆಗಲ್ಲ, ಯಾರಿಗೂ ಇಷ್ಟ ಆಗಲ್ಲ ಆ ಥರ. ನಾನೊಬ್ಬ ಹೇಳ್ತಿರೋದಲ್ಲ, ಸುಮಾರು ಜನ ಇದನ್ನೇ ಹೇಳ್ತಾರೆ. ನಾನು ಆ್ಯಕ್ಚುಲಿ ವೀಡಿಯೋ ಮಾಡಿದ್ದೀನಿ, ಎಲ್ಲ ಅಪ್ಲೋಡ್ ಮಾಡ್ತೀನಿ ನೋಡಿ. ಆಮೇಲೆ ಈ ಲೇಡೀಸ್ ಮೇಲೆಲ್ಲ ಕೈ ಮಾಡ್ತಾರೆ. ಅಲ್ಲಿ ಹೋಗ್ಬೇಡಿ, ಒಂದ್ ಕಡೆ ಸಿಕ್ಕೈತೆ ಪಾಪ, ಎಲ್ಲ ಕಡೆ ಇಲ್ಲಿ ಕೊಟ್ಟವ್ರು. ಇಲ್ಲಿ ಆ ಕಡೆ ಹೋಗ್ಬೇಡ. ಇಲ್ಲಿ ಲೇಡೀಸ್ಗ ಅಲ್ಲ, ಮಾಮೂಲಿ ಜೆಂಟ್ಸ್ಗೆ ಹೊಡೆದ್ರು. ಇದೆಲ್ಲ ಬ್ಲಡ್ ಬಂತು. ಅದು ಬೇಕಾದ್ರೆ ವಿಡಿಯೋ ಇದೆ ನನ್ನ ಹತ್ರ. ಇಲ್ಲಿ ಯಾರು ಜವಾಬ್ದಾರಿ ಆಗಲ್ಲ ಪಾಪ. ಅದೆಲ್ಲ ಬಂದು ದೇವಸ್ಥಾನಕ್ಕೆ ಬಂದಿರೋದಿಲ್ಲ. ಯಾರೋ ಒಬ್ಬ ಹೊಡೆಯೋದಲ್ಲ. ಸೈಡ್ ಬಿಡಿ ಅಂತ ಹೇಳ್ಬೇಕಿಲ್ಲ. ಇವ್ರು ಟಿಕೆಟ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿರ್ಬೇಕು. ಹೆಂಗ್ ಬೇಕಂದ್ರೆ ಚಲಾಯಿಸಕ್ ಬಂದ್ಬಿಡ್ತಾರೆ. ಯಾರ ಮೇಲೆ ಬೇಕಂದ್ರೆ ಅವ್ರು ಕರೆಕ್ಟ್ ಆಗಿ ಮೇಂಟೈನ್ ಮಾಡಕ್ ಬರಲ್ಲ ಅಂದ್ಮೇಲೆ ಓಪನ್ ಬರಬೇಡಿ. ದಯವಿಟ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಹೇಳಿ. ಒಳ್ಳೆ ಕ್ಷೇತ್ರಕ್ಕೆ ಹೋಗಿ ಚೆನ್ನಾಗಿರಿ. ದಯವಿಟ್ಟು ಇಲ್ಲಿ ಬರಬೇಡಿ. ಟಿಕೆಟ್ 1000 ರೂಪಾಯಿ ಟಿಕೆಟ್ ತೊಗೊಂಡ್ರು ಕೂಡ ಇಷ್ಟು ಜನ ಇದ್ದಾರೆ. ಓಕೆನಾ? 1000 ರೂಪೀಸ್ ಕೊಟ್ಟು ತೊಗೊಂಡಿದ್ದೀವಿ. ಆಡಳಿತ ಇದಂಗೆ ಮಾಡ್ತಿದ್ದಾರೆ ಇಲ್ಲೆಲ್ಲ, ಭಾರಿ ವರ್ಸ್ಟ್ ಮಾಡ್ತಿದ್ದಾರೆ. ಐ ಥಿಂಕ್ ಧರ್ಮಸ್ಥಳ ಚೆನ್ನಾಗಿದೆ ಇದಕ್ಕಿಂತ. 200 ರೂಪೀಸ್ಗೆ 1.5 ಅವರ್ ಅಲ್ಲಿ ದರ್ಶನ. 20 ನಿಮಿಷ ಬ್ರೋ, 1.5 ಅವರ್ ಅಲ್ಲ.